ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಿನ ಇಟೀದರ್ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಪತ್ರಕರ್ತನ ಸ್ನೇಹಿತರೆ, ಆತ್ಮೀಯರೇ, ಈ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅನ್ನೋದೇ ಒಂದು ವಿಶೇಷವಾದ ಹೆಸರು. ಈಗ ಸಿನಿಮಾಗಳು ಬರ್ತವೆ ವಾರಕ್ಕೆ 3-4, ಆ ಹೆಸರುಗಳಿಗೆ ಜ್ಞಾಪಕ ಇರಲ್ಲ. ಇದು ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಿಂದ ನೀವು ಹೆಸರಿಟ್ಟಾಗ ನಾನು ನಿಮ್ಮ ಮುಹೂರ್ತಕ್ಕೂ ಬಂದಿದ್ದೆ. ಏನಂದರೆ, ಈ ಸಮಾಜದಲ್ಲಿ ಇವತ್ತಿನ ದಿನ ವಿಶ್ವನಾಥ್ ಅವರು ಹೇಳಿದಾಗೆ ಪ್ರಪಂಚದಲ್ಲೇ ಯಾವುದಾದ್ರು ಪಡಿತರ ವ್ಯವಸ್ಥೆಯಲ್ಲಿ ಸಿಸ್ಟಮ್ ಇರೋದು ನಮ್ಮಲ್ಲಿ. ಅದು ಈ ಅನ್ನಭಾಗ್ಯ ಅಂತ ಕೊಟ್ಟಾದ್ಮೇಲಂತೂ ಅದಕ್ಕೆ ಮಧ್ಯದಲ್ಲಿ ಪಡಿತರ ಅಂಗಡಿಗಳಿಗೆ ಯಾರು ಹೋಗ್ತಾ ಇರಲ್ಲ. ಈ ಅನ್ನಭಾಗ್ಯ ಅಂತ ಕೊಟ್ಟಾದ್ಮೇಲಂತೂ ಜನ ಕ್ಯೂ ನಿಂತಿರ್ತಾರೆ. ಅದೇ ರೀತಿ ಈ ಅನ್ನಭಾಗ್ಯನ ಎಲ್ಲ ರಾಜ್ಯಗಳಲ್ಲೂ ವಿಸ್ತಾರ ಮಾಡಿರೋದ್ರಿಂದ ಇವತ್ತು ಪಡಿತರ ವ್ಯವಸ್ಥೆ ನಮ್ಮಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸಾಧ್ಯನೇ ಇಲ್ಲ ಅಂತ ಕಾಣ್ತದೆ. ಅದೇ ರೀತಿ ಚಿತ್ರನ ನಿರ್ಮಿಸಿರೋರಿಗೆ ಎಲ್ಲ ಸ್ನೇಹಿತರು ಮತ್ತು ಭಾಮ ಗಿರೀಶು ಎಲ್ಲರೂ ಯಾವತ್ತೂ ಯಾವ್ದಾದ್ರು ಒಂದು ಚಿತ್ರತಂಡ ಒಂದು ಸಿನಿಮಾ ಮಾಡಬೇಕು ಅಂತ ಹೋದಾಗ ಚಿತ್ರತಂಡಕ್ಕೆ ಬೆನ್ನೆಲುಬಾಗಿ ನಿಂತು A to Z ಸಹಾಯ ಮಾಡ್ತಕ್ಕಂಥ ಒಂದು ಪ್ರತಿಭೆಗಳವರು. ಅವರು ನಿಮ್ಮಿಂದ ಇದ್ದಾರೆ. ಈ ಚಿತ್ರ ಯಶಸ್ಸಾಗಲಿ, ಮತ್ತು ಇದಕ್ಕೆ ನಮ್ಮಿಂದ ಏನಾದ್ರು ಸಹಕಾರ ಇದ್ದರೂ ಕೂಡ ನಾವು ಮಾಡ್ತೀವಿ. ನಮ್ಮ ಚಿತ್ರತಂಡ ಒಂದೊಂದು ಸರಿ ಬಂದಾಗ ನಮ್ಮಲ್ಲಿ ಒಂದು 50-60 ಡಿಪೋ ಇದೆ. ಒಂದ್ಸರಿ ಒಂದು ರೌಂಡ್ ಹೋಗಿ ಬನ್ನಿ. ಯಾಕಂದರೆ ಪ್ರಚಾರ ಮುಖ್ಯ. ಯಾವುದೇ ಒಂದು ಕಾರ್ಯ ಮಾಡಿದ್ರೆ ನಾವೇನೇ ಒಳ್ಳೆ ಕೆಲಸ ಮಾಡಲಿ, ಅದಕ್ಕೆ ಒಂದು ಪ್ರಚಾರ ಇರಲಿಲ್ಲ ಅಂದರೆ ಅದು ಗೊತ್ತಾಗೋದಿಲ್ಲ ಜನಕ್ಕೆ. ನಮ್ಮ ಸಹಕಾರ ಕೂಡ ಇರ್ತದೆ. ಮತ್ತು ವಿಶ್ವನಾಥ್ ಅವರು ಕೈ ಅದೃಷ್ಟ ಅಂತಾರೆ. ಅವರು ಅದೃಷ್ಟವಂತರಾಗಿರೋದಕ್ಕೆ 5 ಸರಿ ಗೆದ್ದಿರೋದು ಅಲ್ವಾ? ಆಮೇಲೆ ಯಾರು ಎದುರಳೆನೇ ಇಲ್ಲ, ಆ ರೀತಿ ಚೆನ್ನಾಗಿ ಮಾಡ್ಕೊಂಬರ್ತಾ ಇದ್ದಾರೆ. ಅವರು ಜನೋಪಯೋಗಿ ಕೆಲಸಗಳನ್ನ ಮಾಡಿಕೊಂಡು ನಮ್ಮ ಊರು ಕೂಡ ಅವರಿಗೆ ಸೇರುತ್ತೆ ವೋಟಿಂಗಿಗೆ, ಕಿತ್ನಲ್ಲಿ ಗ್ರಾಮ. ಹಾಗಾಗಿ ನನಗೆ ಭಾಳ ಆತ್ಮೀಯರವರು. ಅದರಿಂದ ಎಲ್ಲ ಯಶಸ್ಸಾಗಲಿ ಅಂತೇಳಿ ಕುಮಾರ್ ಬಂಗನಪ್ಪ ಅವರು, ನಾವು ಎಲ್ಲ ಒಟ್ಟಿಗೆ ಯೂತ್ ಕಾಂಗ್ರೆಸ್ನಿಂದ ಬಂದವರು. ಇವರು ಕೂಡ ಸುಮಾರು ಸಿನಿಮಾಗಳನ್ನು ಮಾಡಿ ಇವರ ಒಂದು ಅಶ್ವಮೇಧ ಹಾಡು ಇವತ್ತು ಎಲ್ಲೋದ್ರೂ ಕಿವಿಗೆ ಗುನುಗಿಸ್ತಾ ಇರ್ತದೆ. ಅಂಥ ಪ್ರತಿಭೆ ಇವ್ರಿಗೂ ಈ ಚಿತ್ರತಂಡಕ್ಕೂ ಯಶಸ್ಸಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.